ಸುಮಧುರವಾದಂಥ ಗೀತೆಗಳನ್ನ ಹಾಡುವ ಮುಖಾಂತರ ಈ ಭಾಗದ ಜನಗಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ನೆನಪನ್ನ ಸದಾ ಕಾಲ ಚಿರಋಣಿಯಾಗಿ ಉಳಿಸ್ಕೊಂಡು ಹೋಗುವಂಥ ಒಂದು ನಿತ್ಯವಾದಂಥ ಕೆಲಸನ ಸನ್ಮಾನ್ಯ ಸ್ನೇಹಿತರು ಕಲಾವಿದರಾದಂಥ ನನ್ನ ಗೆಳೆಯ ಲೋಕೇಶ್ ಅವರು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹೆಸರೆಂದರೆ ತುಂಬ ದೊಡ್ಡದಾಗುತ್ತೆ. ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತೆ ಮುಂಭಾಗದಲ್ಲಿರುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯ ಸ್ನೇಹಿತರೆ, ಪ್ರತಿಯೊಂದಕ್ಕೂ ಒಂದು ಅಂತ್ಯ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಅಂತ್ಯ ಇರುತ್ತೆ. ಆದರೆ ಕಲೆಗೆ ಕಲಾವಿದರಿಗೆ ಯಾವತ್ತೂ ಅಂತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅವನು ನಿತ್ಯ ಎಲ್ಲಾದರೂ ವೇದಿಕೆ ಹಾಕೋಬೋದು ಅಥವಾ ಎಲ್ಲಾದ್ರೂ ಏನಾದರೂ ಮಾಡಿಕೊಂಡು ಒಂದು ಸಂಗೀತ ಏನೋ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ನಮ್ಮನ್ನೆಲ್ಲ ರಂಜಿಸುವಂತ ಕೆಲಸನ ನಿತ್ಯ ಈ ಮಧುರ ಕಲಾ ಬಳಗ ಮಾಡ್ಕೊಂಡು ಬರ್ತಾ ಇದೆ. ಮತ್ತೆ ಬಹಳ ವಿಶೇಷ ಏನಂದ್ರೆ ಇವತ್ತು ನಮ್ಮ ಗುರುಗಳು ಬಹಳ ಪ್ರತಿಷ್ಠಿತ ಗುರುಗಳು, ಅವರ ಸಮ್ಮುಖದಲ್ಲಿ ಇವತ್ತು ನೀವು ಒಂದು ಕಾರ್ಯಕ್ರಮ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅದು ದೇವರ ಸನ್ನಿಧಿಯಲ್ಲಿ, ಆಂಜನೇಯನ ಸನ್ನಿಧಿಯಲ್ಲಿ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಿರೋದು ಖುಷಿ ಆಗ್ತಾ ಇರುತ್ತೆ. ಮತ್ತೆ ನಾನು ಸಹ ನನಗೂ ಒಂದು ಆಸೆ ಇದೆ. ನಾನು ಪ್ರತಿ ವೇದಿಕೆಯನ್ನು ಕೊಳ್ಳೇಗಾಲದಲ್ಲಿ ನಡೆಯುವಂಥ ಇಂಥ ಕಾರ್ಯಕ್ರಮಗಳನ್ನು ನಾನು ಹೇಳ್ತಾನೆ ಇರ್ತೀನಿ. ಒಂದು ಕೊಳ್ಳೇಗಾಲ ಹಬ್ಬ ಅನ್ನೋ ಒಂದು